ನಮಸ್ಕಾರ. ಮಳೆಗಾಲ ಹೇಗಿದೆ ಎಲ್ಲರಿಗೂ? ಕೆಲವರಿಗೆ ಇದು ಚೆಂದ, ಮತ್ತೆ ಕೆಲವರಿಗೆ ಇದರಿಂದ ತೊಂದರೆ. ನಮ್ಮ ಹಿರಿಯರು ಮಳೆಯ ಬಗ್ಗೆ ಅರಿತು ತಮ್ಮ ಅನುಭವಗಳಿಂದ ಮಳೆಯ ನಕ್ಷತ್ರಗಳ ಮೇಲೆ ಆಡು ಭಾಷೆಯಲ್ಲಿ ಕೆಲವು ಮಾಹಿತಿಗಳನ್ನು ನೀಡಿದ್ದಾರೆ. ಅದರಲ್ಲಿ ಆಯ್ದ ಕೆಲವನ್ನು ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆಗಿನ ಕಾಲದಲ್ಲಿ ಮಳೆ ಕುರಿತ ಅವರ ಅನುಭವದ ಹಲವಾರು ಮಾತುಗಳು ವಿಜ್ಞಾನಿಗಳ ಸಂಶೋಧನೆಗಳಂತೆಯೇ ಇದ್ದವು. ಇದರಿಂದ ನಮ್ಮ ಮಕ್ಕಳಿಗೆ ಹಿಂದೆ ಬಾಯಿಪಾಠದಲ್ಲಿ ಹೇಳಿಕೊಡುತ್ತಿದ್ದಂತೆ ನಕ್ಷತ್ರಗಳ ಮಾಹಿತಿಯೂ ಸಹ ಸಿಗುತ್ತದೆ. ಅಶ್ವಿನಿ ಮಳೆ ಬಿದ್ದರೆ ಅರಿಶಿನಕ್ಕೆ ಮೇಲು. ಅಶ್ವಿನಿ ಸಸ್ಯನಾಶಿನಿ. ಭರಣಿ ಮಳೆ ಧರಣಿ ತಂಪು. ಭರಣಿ ಸುರಿದರೆ ಧರಣಿ ಬದುಕೀತು. ಭರಣಿ ಬಂದರೆ ಧರಣಿಯೆಲ್ಲ ಹಸಿರು. ಕೃತಿಕಾ ನಕ್ಷತ್ರ ಕಾದರೆ ಗದ್ದೆಗೆ ಒಳ್ಳೆಯದು. ರೋಹಿಣಿ ಮಳೆ ಓಣಿಯೆಲ್ಲ ಕೆಸರು. ರೋಹಿಣಿ ಮಳೆಗೆ ಓಣಿಯೆಲ್ಲ ಜೋಳ. ಮೃಗಶಿರೆಯಲ್ಲಿ ಮಿಸುಕಾಡದೆ ನೆರೆ ಬಂತು. ಮೃಗಶಿರ ಮಳೆಯಲ್ಲಿ ಗಿಡ ಮುರಿದು ನೆಟ್ಟರೂ ಬದುಕುವುದು. ಮೃಗಶಿರ ಮಿಂಚಿದರೆ 3 ಮಳೆ ಇಲ್ಲ. ಆರಿದ್ರ ಮಳೆ ಆಗದೆ ಗುಡುಗಿದರೆ 6 ಮಳೆ ಆಗಲ್ಲ. ಆರಿದ್ರ ಇಲ್ವಾದ್ರೆ ದರಿದ್ರ. ಅಮ್ಮನ ಮನಸ್ಸು ಬೆಲ್ಲದ ಹಾಗೆ, ಆರಿದ್ರ ಹನಿ ಕಲ್ಲಿನ ಹಾಗೆ. ಆರಿದ್ರೆಯಲ್ಲಿ ಗಿಡ ಆದರೆ ಆದೀತು. ಪುನರ್ವಸು ಮಳೆ ಬಂದು ಪಂಚಾಂಗ ಓದಾಯ್ತು. ಎಳೆಕರು ರಾಸಾಯ್ತು. ಪುಷ್ಯ ಮಳೆ ಭಾಷೆ ಕೊಟ್ಟ ಮಳೆ. ಪುಷ್ಯದಲ್ಲಿ ನೆಟ್ಟ ಗಿಡ ಪುಟುಕೋಸಿ ಆದೀತು. ಆಶ್ಲೆ ಮಳೆ ಭೂಮಿ ಹಸುರುಗಟ್ಟಂತೆ ಹುಯ್ತದೆ. ಆಸಳೆ ಮಳೆ ಕೈ ತುಂಬ ಬೆಳೆ. ಆಶ್ಲೇಷ ಮಳೆ ಈಸಲಾರದ ಹೊಳೆ. ಆಸ್ಲೆ ಮಳೆಗೆ ಸಸ್ಲೆ ಬೆಟ್ಟಕ್ಕೆ ನೆಗೀತು. ಆಶ್ಲೇಷ ಮಳೆಗೆ ಅಂಗಾಲೂ ನೆನೆಯೊಲ್ಲವಂತೆ. ಆಶ್ಲೇಷ ಗಿಡಗಳಿಗೆ ಕೊಳೆ ಬರಿಸುವ ನಂಜಿನ ಮಳೆ. ಬಂದರೆ ಮಾಘೆ ಇಲ್ಲದಿದ್ದರೆ ಧಗೆ. ಮಾಘೆ ಮಳೆ ಮಗೆ-ಗಾತ್ರ ಬೀಳ್ತದೆ. ಮಾಘೆ ಮೊಗೆ ಬೆಳೆಯುವ ಮಳೆ. ಹುಬ್ಬೆ ಮಳೆಲಿ ಹುಬ್ಬೆತ್ತಕ್ಕೂ ಆಗಲ್ಲ. ಹುಬ್ಬೆ ಮಳೆ ಅಬ್ಬೆ ಹಾಲು ಕುಡ್ದಂಗೆ. ಹುಬ್ಬೆ ಮಳೆ ಉಪ್ಕೊಂಡು ಹೊಡೆ. ಹುಬ್ಬೆ ಮಳೆ ಉಬ್ಬುಕೊಂಡು ಬಂದರೂ ಗುಬ್ಬಚ್ಚಿ ಪುಕ್ಕ ನೆನೆಯಲ್ಲ. ಉತ್ತರಿ ಮಳೆ ಹುಯ್ದರೆ ಹೆತ್ತಮ್ಮನೂ ಆಗೋಲ್ಲ. ಎದುರುತ್ತರದ ಮಳೆ. ಉತ್ತರೆ ಮಳೆಗೆ ಹುತ್ತದಲ್ಲಿರುವ ಹಾವೆಲ್ಲ ಹೊರಗೆ. ಹಸ್ತ ಬಾರಿಸಿದರೆ ಅಷ್ಟೇ. ಹಸ್ತ ಮಳೆ ಎತ್ಲಿಂದಾದ್ರೂ ಬರುತ್ತೆ. ಕುರುಡು ಚಿತ್ತೆ ಎರಚಿದತ್ತ ಬೆಳೆ. ಚಿತ್ತ ಮಳೆ ವಿಚಿತ್ರ ಬೆಳೆ. ಕುರುಡು ಚಿತ್ತೆ ಎತ್ಲಾಗ ಬಿದ್ದರೂ ಬರುತ್ತೆ. ಸ್ವಾತಿ ಮಳೆ ಮುತ್ತಿನ ಬೆಳೆ. ಸ್ವಾತಿ ಮಳೆ ಹೇತೇನೆಂದ್ರೂ ಬಿಡ್ದು. ಸ್ವಾತಿ ಮುತ್ತಿನ ಹನಿಯ ಮಳೆ. ವಿಶಾಖ ಮಳೆ ಪಿಶಾಚಿ ಹಿಡಿದ ಹಾಗೆ. ವಿಶಾಖ ಹೊಯ್ದರೆ ವಿಷಜಂತುವಿನ ಉಪಟಳ. ವಿಶಾಖೆ ಮಳೆಗೆ ಹುಳವೆಲ್ಲ ಸಾಯುತ್ತೆ. ಅನುರಾಧ ಬಂದರೆ ನಮ್ಮ ರಾಗಿ ನಮ್ಮದು. ಅನುರಾಧ ಹೊಯ್ದರೆ ರೋಗ ನಿವಾರಣೆ. ಪೂರ್ವಾಷಾಢ ಉತ್ತರಾಷಾಢ ಬೇಡವೇ ಬೇಡ. ಹಿರಿಯರ ಮಳೆಯ ಮಾಹಿತಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನನ್ನ ಕಥೆಗಳು, ವಿಚಾರಗಳು ಮತ್ತು ಅನುಭವಗಳ ಹಂಚಿಕೆಯು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.